ಸರ್ಕಾರಿ ಜಮೀನು ತನ್ನದೆಂದು ಹೇಳಿಕೊಂಡು ಪ್ರಗತಿಪರ ರೈತರ ಮೇಲೆ ದಬ್ಬಾಳಿಕೆ ನಡೆಸಿದ ಆರೋಪ ಮಧುಗಿರಿಯಲ್ಲಿ ಕೇಳಿಬಂದಿದೆ. ಐಡಿಹಳ್ಳಿ ಹೋಬಳಿಯ ನಲ್ಲಹಳ್ಳಿ ಸರ್ವೆ ನಂಬರ್ 23/4ರಲ್ಲಿ ಕೃಷಿ ಮಾಡುತ್ತಿರುವ ಮೀನಾಕ್ಷಮ್ಮ ಹಾಗೂ ಕುಟುಂಬದವರು ಪಕ್ಕದ ಸರ್ಕಾರಿ ಜಮೀನು ಸರ್ವೆ ನಂಬರ್ 23/2ರಲ್ಲಿ ತಾತ್ಕಾಲಿಕವಾಗಿ ಬಣವೆ ಹಾಗೂ ಶೆಡ್ ಹಾಕಿಕೊಂಡಿದ್ದಾರೆ. ಇದೇ ಜಾಗ ತನ್ನದೆಂದು ಹೇಳಿಕೊಂಡು ಗೋವಿಂದರಾಜು ಅಲಿಯಾಸ್ ಮಟ್ಕಾ ಗೋವಿಂದರಾಜು ದೌರ್ಜನ್ಯ ನಡೆಸಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಪ್ರಶ್ನಿಸಿದ್ದಕ್ಕೆ ರಾತ್ರಿ ಮನೆ ಮುಂದೆ ಬಂದು ಗೂಂಡಾಗಳಿಂದ ಹಲ್ಲೆ ಮಾಡಿಸಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸರ್ ನಮಸ್ಕಾರ. ನಾವು ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿ ಯರಗುಂಟೆ ಗ್ರಾಮದವರು. ನಮ್ಮ ಜಮೀನು ಹೂವಿನಹಳ್ಳಿ ಸರ್ವೆ ನಂಬರ್ 49ರಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಜಮೀನಿದೆ. ಪಕ್ಕದಲ್ಲೇ ಬ್ರಹ್ಮಸಮುದ್ರ ಗಡಿ ಇದೆ, ನಲ್ಲಹಳ್ಳಿ ಗಡಿ ಇದೆ. ಅದರಲ್ಲಿ ಸರ್ವೆ ನಂಬರ್ 23/2 ಮೈಸೂರು ಸರ್ಕಾರ ಅಂತ 1 ಎಕರೆ ಜಮೀನಿದೆ. ನಾವು ಅಲ್ಲೇ ಪಕ್ಕದಲ್ಲೇ ದನ ಹಸು ಎಮ್ಮೆ ಕಟ್ಕೊಳ್ಳೋಕ್ಕೋಸ್ಕರ ಒಂಚೂರು ಮೇವು, ದನ ಕರುಳಿಗೆ ಮೇವು ಹಾಕ್ಕೊಂಡು ಒಂಚೂರು ತಿಪ್ಪೆ ಜಾಗ ಹಾಕ್ಕೊಂಡು ಒಂದು ಗುಡ್ಲು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಆ ಸರ್ವೆ ನಂಬರು ಮೈಸೂರು ಸರ್ಕಾರಕ್ಕೆ ಸೇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ, ಇಲಾಖೆಯವರು, ನಮ್ಮ ತಹಸೀಲ್ದಾರ್ ಸಾಹೇಬರು ಯಾರು ಬೇಕಾದರೂ ಬಂದು ಅಲ್ಲೇನಾದ್ರೂ ನಾವು ಮುಂದಿನ ಏನಾನ ಜನಗಳಿಗೆ ಅನುಕೂಲ ಆಗಂಗೆ ಇದು ಮಾಡ್ತೀವಿ ಅಂದರೆ ನಾವು ಅಲ್ಲಿಂದ ಅದನ್ನ ಎತ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ರೆಡಿ ಇದ್ದೀವಿ. ಆದರೆ ಆ ಜಾಗಕ್ಕೆ ಸಂಬಂಧನೇ ಇಲ್ಲ. ಆ ಜಾಗ ಆ ಜಮೀನಿನ ಅಕ್ಕಪಕ್ಕದ ಜಮೀನವರು ಅಲ್ಲ. ಯರಗುಂಟೆ ಗ್ರಾಮದ ಗೋವಿಂದರಾಜು ಅಂತೇಳಿ, ಗೋವಿಂದರಾಜು ಅಲಿಯಾಸು ಮಟ್ಕಾ ಗೋವಿಂದ, ಅವರು ರೌಡಿ ಶೀಟ್ರು. ಅವರು ಬಂದುಬಿಟ್ಟು ಅಲ್ಲಿ ನಮ್ಮ ತಂದೆ ತಾಯಿ ಇದ್ದಾಗ ಜೀವ ಬೆದರಿಕೆ ಹಾಕೋದು, ಎದುರಿಸೋದು. ಅವ್ರನ್ನ ಬಂದುಬಿಟ್ಟು ನೀನು ಯಾರು ಇವರು, ನೀನು ಇಲ್ಲಿದ್ದೀಯಾ, ಇದಕ್ಕೆಲ್ಲ ಬೆಂಕಿ ಇಟ್ಬಿಡ್ತೀನಿ, ನೀನು ಎತ್ಕೋ ಅಂತ ಹೇಳೋದು. ಅವನು ಬಂದು ಅಲ್ಲೆಲ್ಲ ಅಡ್ಡಾಡಿ ಇದು ಮಾಡ್ತಿರೋದೆಲ್ಲನೂ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಆದ್ರೂ ನಮಗೆಲ್ಲ ಬಂದು ಜೀವ ಬೆದರಿಕೆ ಹಾಕೋದು. ಪಕ್ಕದವ್ರನ್ನೆಲ್ಲರನ್ನೂ ಕರ್ಕೊಬಂದು, ಇನ್ನೂ ಔಟ್ಸೈಡ್ ಹೊರಗಡೆಯವ್ರನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಮ್ಮ ಮೇಲೆ ಹೊಡೆದು ಬಡ್ದು ಮನೆ ಹತ್ರ ನಡಿ ರೋಡಲ್ಲಿ, ಊರ ಮುಂದೆ ನಡಿ ರಸ್ತೆಯಲ್ಲಿ ನಿಂತು ಯರಗುಂಟೆ ಗ್ರಾಮದಲ್ಲಿ ನಮ್ಮ ಮನೆ ಹತ್ರನೇ ಮನೆ ಒಳಗಡೆ ನುಗ್ಗಿ ನಮ್ಮನ್ನೆಲ್ಲ ಹೊಡೆದು ಇದನ್ನೆಲ್ಲ ಮಾಡಿರೋದನ್ನೆಲ್ಲ ಕೃತ್ಯನ್ನೆಲ್ಲನೂ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಅಂತ ಹೂವಿನಹಳ್ಳಿ, ನಾವು ದೈಹಿಕ ಅಂಗವಿಕಲೆ. ನನಗೆ ಅಂಗವಿಕಲರು ಗಾಡಿ ಕೊಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ ರಾಜಣ್ಣವ್ರ ಕಡೆಯಿಂದ. ಅಂಗಡಿ ಇಟ್ಕೊಂಡಿದ್ದೀನಿ, ಹಂಗಾಗೋಸ್ಕರ ಮಧುಗಿರಿಯಲ್ಲಿ ಐಟಮ್ ತರಕ್ಕೆ ಹೋಗ್ತಾ ಇರ್ತೀನಿ. ಇವ್ರು ನಮ್ಮ ಅಕ್ಕೋರ ಮೀನಾಕ್ಷಮ್ಮ ನಮ್ಮ ಅಕ್ಕೋರಾಗಿರೋದ್ರಿಂದ ನಮ್ಮ ಅಕ್ಕೋರ ಇವ್ರದಂತ್ರ ನಾವು ಚೆನ್ನಾಗಿರೋದಕ್ಕೆ ಇವರಿಂದ ನಮ್ಮನ್ನು ದ್ವೇಷ ಕಟ್ಟಿ ನಾನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಗಾಡೀಲಿ ಗುದ್ದಂಗೆ ಬಂದು ಕುಂಟಿ ಕಾಣಲ್ವ ನಿನಗೆ, ಸೈಡ್ ಬಿಡು ಕತ್ತೆ ಅಂತ ಕೇಳ್ತಾನೆ. ಇದಕ್ಕೆ ನನಗೆ ರಕ್ಷಣೆ ಇಲ್ಲ ಸರ್. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರಕ್ಷಣೆ ಸಿಗಲ್ಲ. ನಮಗೆ ಗೊತ್ತು. ಅವನು ಮಟ್ಕಾ ಗೋವಿಂದ, ಅವನು ಗೋವಿಂದ ಅಲಿಯಾಸ್ ಮಟ್ಕಾ ಗೋವಿಂದ ಅವನು. ಇದರಿಂದ ನೀವು ನನಗೆ ರಕ್ಷಣೆ ಕೊಡಬೇಕು, ಅಥವಾ ಕಾನೂನು ಏನು ಕ್ರಮ ತಗೊಂತಿದೋ ನೀವೇ ನೋಡಬೇಕು ಸರ್. ನೀವು ಜಾಸ್ತಿ ಆಗಿದೆ, ಬಸ್ಸಲ್ಲಿ ಓಡಾಡಬೇಕು ಅಷ್ಟೇ ಸರ್. ನನ್ನ ಮಗ PUC ಓದ್ತಿದ್ದಾನೆ. ಒಂದಿನ ಇಳಿಸಿದ್ದಾನೆ ಕೆಳಕ್ಕೆ, ಇಳಿಯಲೇ ನೀನು ಕುಂಟಿ ಮಗ ಅಂತ ಕೇಳ್ತಾನೆ ಸರ್ ಅವನು ಮಟ್ಕಾ ಗೋವಿಂದ. ಇದನ್ನ ನೀವೇ ಏನು ಮಾಡ್ತೀರೋ ಗೊತ್ತಿಲ್ಲ. ನನಗೆ ರಕ್ಷಣೆ ಬೇಕು. ನನ್ನ ಗಂಡಿಗೂ ಅಷ್ಟೇ ಜಾತಿ ಬಗ್ಗೆ ಹೇಳ್ಸಿದ್ದಾನೆ. ನನ್ನ ಗಂಡ ಅವನ ಬಗ್ಗೆ ಏನು ಮಾತಾಡಿಲ್ಲ. ಯಾವ ಜಾತಿನೋ ನನ್ನ ಮಗನೇ ನೀನು, ಎದೆಗೆ ಒದ್ದು ಬಿಡ್ತೀನಿ ಅಂತ ಕೇಳ್ತಾನೆ. ನನ್ನ ಗಂಡ ಇವಾಗ ನಾನು ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾನೆ. ಅದೇನು ಮಾಡ್ತೀರೋ ನೀವೇ ರಕ್ಷಣೆ ಕೊಡ್ರಿ ನಮಗೆ. ಹೆಸರು ಮೀನಾಕ್ಷಮ್ಮ, ಯರಗುಂಟೆ. ಒಬ್ಬನು ಗೋವಿಂದ ಅಂತ ಮಟ್ಕಾ ಗೋವಿಂದ ಅಂತ ಬಂದು ನಮಗಿಲ್ಲಿ ಚಾರ್ಜ್ ಕೊಡ್ತಾನೆ. ಬಂದ್ಬಿಟ್ಟು ಇಲ್ಲೈತೆ ಹೊಲ, ಅಲ್ಲೈತೆ ನಮ್ಮದು, ಇಲ್ಲಿ ಖಾಲಿ ಮಾಡಬೇಕು, ಅಲ್ಲಿ ಖಾಲಿ ಮಾಡಬೇಕು ಅಂತಾನೆ. ಒಂದು ಸ್ವಲ್ಪ ಗೌರ್ಮೆಂಟ್ ಜಾಗ ಐತೆ, ಅದರಲ್ಲಿ ಗುಡ್ಲು ಹಾಕೊಂಡಿದ್ದೀವಿ. ಅವರು ಸುಮ್ಮನೆ ಇದ್ರೂ ಪಕ್ಕದವ್ರನ್ನೆಲ್ಲ ಕರ್ಕೊಬಂದು ಎಣ್ಣೆ ಕೊಡಿಸಿ ಹೊತ್ತಾಗೆಲ್ಲ ಬರ್ತಾನೆ. ಪೊಲೀಸ್ರು ಹೇಳಿದ್ರು ಕೇಳಲ್ಲ. ಅವ್ರು ಹೋದ್ಮೇಲೆ ನೋಡ್ಕೊತೀನಿ, ರಾತ್ರಿಗೆ ನೋಡ್ಕೊತೀನಿ, ಗುಡ್ಲು ಕೇಳ್ರಿ, ಬೆಂಕಿ ಇಕ್ಕಿರಿ, ಬಣವೆ ನೋಡ್ರಿ ಅಂತ ಕೇಳ್ತಾನೆ. ಏನು ರಕ್ಷಣೆ ಕೊಡ್ಬೇಕು ನೀವು ಇದಕ್ಕೆಲ್ಲ. ನಾನು ಯಾರು ಹೇಳಿದ್ರು ಯಾರ ಮಾತು ಕೇಳಲ್ಲ. ಬಸ್ಸಲ್ಲಿ ಹೋಗೋವಾಗ ಮ್ಯಾಲೆ ಬಿಡೋದಕ್ಕೆ ಹೋಗ್ತಾನೆ. ಬಸ್ನ ವಯಸ್ಸಾಗಿರೋನ್ನ ಇಳಿರಿ ಕೆಳಕ್ಕೆ, ನೀವು ಗೌರ್ಮೆಂಟ್ ಬಸ್ಗೆ ಹೋಗ್ರಿ, ನಮ್ಮ ಬಸ್ ಏನು ದುಡ್ಡು ಕೊಡ್ತೀರಾ, ಅದು ಫ್ರೀ ಬಸ್, ಅದ್ರಾಗ ಹೋಗೋರು ಇಳಿರಿ ಅಂತ ಹೋಗ್ತಾನೆ. ಜನಕ್ಕೆ ಇಲ್ದಿ ಟಾರ್ಚರ್ ಕೊಡ್ತಾನೆ. ದುಡ್ಡು ಕೊಟ್ಬಿಟ್ಟು ಅವನು ಹೇಳ್ದಂಗೆ ಕೇಳಬೇಕು. ನಮ್ಮ ಮಕ್ಕಳು ದುಡ್ಡು ಇಸ್ಕೊಂಬ್ಲಿಲ್ಲ, ಅವ್ನು ಹೇಳ್ದಂಗೆ ಕೇಳಲಿಲ್ಲ, ಅದಕ್ಕೋಸ್ಕರ ಈ ಥರ ಟಾರ್ಚರು. ಅವನ ಜೊತೆಗೆ ಓಡಾಡಿದ್ರೆ, ಅವ್ನು ಮಟ್ಕಾ ಆಡೋದಕ್ಕೆ ಹೋಗಿದ್ರೆ ನಮ್ಮ ಮಕ್ಕಳು ಅವನು ಒಳ್ಳೇನು ಅಂತಿದ್ದ. ಮಟ್ಕಾ ಆಡೋದಕ್ಕೆ ಹೋಗಿದ್ದಕ್ಕೋಸ್ಕರ ಅವ್ನು ಇಲ್ದಿ ಟಾರ್ಚರ್ ಕೊಡ್ತಾನೆ ನಮಗೆ. ಇವರು ಬಂಡೇರಳ್ಳಿ ಗ್ರಾಮಸ್ಥರು, ಅವರು ಶಂಕರಪ್ಪ ಪಾರ್ವತಮ್ಮ ಅನ್ನೋರನ್ನ, ಅವರು ಸುಮ್ಮನೆ ಇದ್ರು. ಆಯಿತು ಇವಾಗ ಏನಪ್ಪ ಅಳಿಸ್ತೀವಿ, ನಾವು ಫೀಸ್ ಕೊಡ್ತೀವಿ ಅಂತ ಹೋಗಿದ್ದವ್ರನ್ನ ಮತ್ತೆ ಕರ್ಕೊಬಂದು ಟಾರ್ಚರ್ ಕೊಟ್ಟು ತಿರ್ಗಿ ಅವ್ರ ಹತ್ರ ಕೇಣಿ ಶುರು ಮಾಡೇನೆ. ಅವ್ರ ಹೆಂಡತಿ ಒಳ್ಳೇಳು, ಆದರೆ ಇವನು ಸರಿ ಇಲ್ಲ, ಗೋವಿಂದರಾಜು ಅನ್ನೋನು ಸರಿ ಇಲ್ಲ. ಅವ್ರು ಹೋಗಬೇಡ ಅಂದ್ರೂ ಮಾಡ್ತಾನೆ ಕೆಟ್ಟ ಕೆಲಸ. ಇವಂದೇ ದುರಹಂಕಾರ. ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರು ಸುಮ್ಮನೆ ಇದ್ದವ್ರನ್ನೆಲ್ಲ ಕರ್ಕೊಬಂದು ನಮ್ಮ ಮೇಲೆ ಜಗಳಕ್ಕೆ ಬಿಡ್ತಾರೆ.
ನಮಗೆ ಪರಿಹಾರ ಕೊಡಬೇಕು, ರಕ್ಷಣೆ ಕೊಡಬೇಕು. ನಾವು ದಿನ್ನೆಲ್ಲಿದ್ದೀವಿ, ಬರ್ತೀನಿ ಹೋಗ್ಯಾರವರು ಪೊಲೀಸರು ಹೋದ್ಮ್ಯಾಗ ನೋಡ್ಕೊಂಬಂದು ಬರ್ರಿ, ರಾತ್ರಿಗೆ ಬರೋನ್ ಬರ್ರಿ, ಗಾಡಿ ತಕ ಬರ್ರಿ, ಬೆಂಕಿ ಇಕ್ರಿ, ಇದಕ್ಕೆಲ್ಲ ಕೇಳ್ರಿ ಅಂತ ಟಾರ್ಚರ್ ಕೊಡ್ತಾನೆ. ವಿಡಿಯೋ ಸಮೇತ ಮಿಡಿಗೇಶಿ ಠಾಣೆಯಲ್ಲಿ ದೂರು ನೀಡಿದ್ದರೂ ಎಫ್ಐಆರ್ ದಾಖಲಾಗಿಲ್ಲವೆಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಅನಾಹುತ ಸಂಭವಿಸುವ ಮುನ್ನ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರೈತರು ಮನವಿ ಮಾಡಿದ್ದಾರೆ.